ಇಟ್ಸ್ ಅ ವೆರಿ ಗುಡ್ ಥಿಂಗ್. ಈಗ ನೀವು ಹೇಳಿದಂಗೆ 108 ಅಂದರೆ ನಂಗೆ ಎಷ್ಟೋ ಜನ ಪಾಪ ಸ್ಪಿರಿಚುವಲ್ ಲೀಡರ್ಸ್ ಹೇಳೋರು, ನೀನು ಲೆಕ್ಕ ಇಟ್ಬಿಟ್ಟು ಮಾಡಿದ್ರೆ ಅದು ಜಪ ಆಗುತ್ತೆ, ಲೆಕ್ಕ ಇಡಲ್ದಿನ ಮಾಡಿದ್ರೆ ಅದು ತಪ ಆಗುತ್ತೆ ಅಂತನ್ನೋರು. ಅಂದರೆ ಈಗ ನಾನು ಹಿಂಗಿಡ್ಬೇಕು, ಈಗ ನಮ್ದೊಂದು ಕೌಂಟಿಂಗ್ ಪ್ಯಾಟರ್ನ್ಸಲ್ಲಿ ಹೋಗ್ತೀವಿ ಅಂತ ಅನ್ಕೊಳ್ಳೋಣ. ನನಗೆ ಮುಂಚೆಯಿಂದ ಏನಂತಾನೆ ಈಗ ಹೇಳ್ತಿರ್ಬೇಕಾದ್ರೆ 108ಗೆ ಮಾಡಬೇಕಾ ಅಂದ್ಬಿಟ್ಟು ಅಕಸ್ಮಾತ್ ನಾನು ಓಕೆ ಕೌಂಟ್ ಇಡೋದು ಬೇಡ ಅಂತಾನೆ ಕಮ್ಮಿ ಮಾಡಿರ್ತೀನ, ಜಾಸ್ತಿ ಆಗಿರುತ್ತಾ, ತುಂಬ ಥಾಟ್ಸ್ಗಳು ಓಡ್ತಾ ಇರುತ್ತೆ. ಸೊ ಬೇಸಿಕ್ಲಿ ಈಗ ಅದಕ್ಕೆ ಏನು ಮಾಡ್ತಾರೆ, ಈಗ ಒಂದು ನಾನು ಜಪಮಾಲೆ ಇಟ್ಕೊಂಡಿರ್ತೀನಿ, ಓಕೆ ಅಲ್ಲಿಂದ ಇಲ್ಲಿಗೆ ಬಂದರೆ ಇದಾಗಿರುತ್ತೆ ಅನ್ನೋದಿರುತ್ತೆ. ಬಟ್ ಸ್ಟಿಲ್ ಮೈ ಮೈಂಡ್ ವಿಲ್ ಬಿ ಇನ್ ಅ ಕೌಂಟಿಂಗ್ ಮೋಡ್ಗೆ ಹೋಗ್ತಾ ಇರುತ್ತೆ. ಐ ಡೋಂಟ್ ಥಿಂಕ್ ಸೊ ಐ ವಿಲ್ ಬಿ ಕಂಪ್ಲೀಟ್ಲಿ ಡ್ವೆಲ್ಡ್ ಇನ್ ಟು ದಿ ನಾನು ಚಾಂಟಿಂಗ್ ಅಂತ ಅನ್ಸುತ್ತೆ. ಹೌ ಡು ಯು ಥಿಂಕ್ ವಿ ಹ್ಯಾವ್ ಟು ಡೀಲ್ ವಿತ್ ಸಚ್ ಥಿಂಗ್ಸ್? ನನ್ಗನ್ಸೋದು ಅದಕ್ಕೆ ಜಪಮಾಲೆ ಅದು ನಮ್ಮ ಜನ್ರೇಷನ್ದು ಅಟೆನ್ಷನ್ ಸ್ಪ್ಯಾನ್ ಉಂಟಲ್ಲ ತುಂಬಾ ಶಾರ್ಟ್. ಸೊ ಹಂಗಾಗಿ ಜಪಮಾಲೆ ಯೂಸ್ ಮಾಡೋದು ತುಂಬಾ ಸೇಫ್. ಯಾಕೆಂದ್ರೆ ಅದ್ ನಿಮಗೆ ಟಚ್ ಸೆನ್ಸಿಬಿಲಿಟಿ ಥ್ರೂ ನಿಮಗೆ ಫೋಕಸ್ ಮಾಡೋ ಅವಕಾಶ ಕೊಡುತ್ತೆ. ಯು ವಿಲ್ ನಾಟ್ ಫಾಲ್ ಇನ್ ಟು ಕೌಂಟಿಂಗ್. ನಿಜವಾಗ್ಲೂ ಜಪ ಯೂಸ್ ಮಾಡಕ್ ಹೋದ್ರೆ ಅದಕ್ಕೆ ಒಂದು ಗುರು ಬೀಡ್ ಅಂತ ಒಂದಿರುತ್ತೆ, ಅಲ್ಲಿ ಬಂತು ಅಂದ್ರೆ ಮುಗೀತು ಅಂತ ಅರ್ಥ. ಅದು ನಿಮ್ಗೆ ವಾಪಸ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಅಲ್ಲಿಂದ ವಾಪಸ್ ಹೋಗ್ಬೇಕು ಹಾಗೆ. ಸೊ ಅದೊಂಥರ ಇಟ್ ಈಸ್ ನಾಟ್ ಅ ಪ್ಯಾಸಿವ್ ಪ್ರಾಕ್ಟೀಸ್, ಇಟ್ ಈಸ್ ಸ್ಟಿಲ್ ಅನ್ ಆಕ್ಟಿವ್ ಪ್ರಾಕ್ಟೀಸ್. ಬಟ್ ಕೌಂಟ್ ಮಾಡೋ ತಲೆ ಹೋಗಲ್ಲ ಅಂತ ನಾನು ಹೇಳೋದು, ಜಪ ನೀವು ಮಾಡ್ತಾ ಕೂತ್ರೆ. ಬಟ್ ಅಗೇನ್ ಇನ್ ದ ಬಿಗಿನಿಂಗ್ ವಿ ಹ್ಯಾವ್ ಟು, ನಾವು ತುಂಬ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಲೇಬೇಕು. ವಾಪಸ್ ಇದಕ್ಕೆ ಬರೋಕ್ಕೆ ಕಾನ್ಷಿಯಸ್ ಆಗಿ ಎಫರ್ಟ್ ಹಾಕಲೇಬೇಕು. ಯಾಕೆಂದರೆ ಮನಸ್ಸಿನ ನೇಚರ್ ಅದು. ನೀವೇನೊಂದು ಟಾಸ್ಕ್ ಕೊಡ್ತೀರಾ ಅದಕ್ಕದು, ಎಸ್ಪೆಷಲಿ ಇಫ್ ದ ಟಾಸ್ಕ್ ಈಸ್ ಒಂದು ಕಡೆ ಕುತ್ಕೊಂಡು ಮಾಡಬೇಕು ಅನ್ನೋ ಟಾಸ್ಕ್ ನೀವು ಮನಸ್ಸಿಗೆ ಕೊಟ್ಟರೆ ಅಲ್ಲಿಂದ ಯಾವಾಗ ಎಸ್ಕೇಪ್ ಆಗಲಿ ಅನ್ನೋದನ್ನೇ ಕಾಯ್ತಿರುತ್ತದು. ಅದ್ರ ನೇಚರ್ ಅದು. ಸೊ ಸ್ಟಾರ್ಟಿಂಗಲ್ಲಿ ಅಥವಾ ನಾವು ಆ ಲೆವೆಲ್ ಆಫ್ ಸಾಧನೆಗೆ ಹೋಗೋವರೆಗೂ ನಾವು ಕಾನ್ಷಿಯಸ್ ಆಗಿ ಎಫರ್ಟ್ ಮಾಡಲೇಬೇಕಾಗುತ್ತೆ. ಜಪಮಾಲೆ ಅನ್ನುವಂಥದ್ದು ಅದಕ್ಕೆ ಇರುವಂಥದ್ದು. ನಾವಲ್ಲಿ ಕೌಂಟ್ ತೆಗೆದು ಟೆನ್ಷನ್ ಇಟ್ಕೋಬೇಕು ಅಂತಿಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಟ್ರೆಡಿಷನಲಿ ಬಂದಿತ್ತು ಆ ಜಪಮಾಲೆ ಅಂದ್ರೆ 108 + 1 ಇರುತ್ತೆ, 109 ಇರುತ್ತೆ. ಹಾ, ಸೊ ಆ ಗುರು ಬೀಡ್ ಅನ್ನೋದನ್ನ ನಾವು ಅಥವಾ ಮೇರು ಸುಮೇರು ಏನ್ ಹೇಳ್ತೀವಿ ಅದನ್ನ ಚಾಂಟಿಂಗ್ ನಾವು ಕೌಂಟ್ಗೆ ಯೂಸ್ ಮಾಡೋದಿಲ್ಲ, ಉಳಿದಿದ್ದನ್ನ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಅದಕ್ಕೆ ಜಪ ಇಟ್ಕೊಂಡು ಮಾಡಿ ಅಂತ ಹೇಳೋದು. ಅಂಡ್ ನೀವು ಹೇಳಿದ್ ಕರೆಕ್ಟ್ ಇದೆ, ತುಂಬಾ ಕಷ್ಟ, ಊರು ತುಂಬಾ ಹೋಗುತ್ತೆ ಮನ್ಸು. ಐ ಥಿಂಕ್ ರಿಪೀಟೆಡ್ ಪ್ರಾಕ್ಟೀಸ್ ಇಂದಾನೆ ಅದನ್ನ ಚೇಂಜ್ ಮಾಡೋಕ್ ಸಾಧ್ಯ, ಬೇರೆ ಶಾರ್ಟ್ ಕಟ್ ಇಲ್ಲ ಅದಕ್ಕೆ. ನನಗೆ ಒಬ್ರು ಅಡ್ವೈಸ್ ಮಾಡಿದ್ರು, ಅವ್ರು ಹೇಳಿದ್ರು ಫಸ್ಟ್ ನೀವು 11 ಬಾರಿ ಮಾತ್ರ ಮಾಡಿ ಶುರು ಮಾಡಿ, ಕ್ರಮೇಣ ಜಾಸ್ತಿ ಮಾಡ್ತಾ ಹೋಗ್ತಾ ಹೋಗಿ. ಯಾಕಂದ್ರೆ 11 times ಆಲ್ಸೋ ಇಫ್ ಯು ಡೂ ದಟ್, ನೋ ಪ್ಲೀಸ್ ಡೂ ಜಸ್ಟಿಸ್ ಟು ದಟ್ 11 times ಅನ್ನೋದು ರೀತಿಲಿ. ಸೊ ಕ್ರಮೇಣ ದಿನನಿತ್ಯ ಆಗ್ತಾ ಅದು 11 ಇರೋದನ್ನ 12 ಮಾಡಿ ಅಥವಾ 13 ಮಾಡಿ ಅನ್ನೋ ಥರದ. ಅಫ್ಕೋರ್ಸ್ ಈಗ ಸಮಯ ತಕ್ಕಂತೆ ನಾನು ಎಷ್ಟೊಂದು ಸಲ ಅಂತೀನಿ, ಮುಂಚೆ ಎಷ್ಟೋ ನಾನು ಇಲ್ಲಿ ಕೂತ್ಕೊಂಡು ಅನುಷ್ಠಾನನೂ ಮಾಡೋಕ್ಕಾಗ್ತಿರ್ಲಿಲ್ಲ, ಈಗ ಒಂದು ಬಂದಿನ. ಬಟ್ ದಟ್ ಈಸ್ ನಾಟ್ ದ ಥಿಂಗ್, ಅಯ್ಯೋ ಮಾಡ್ತಿದ್ದೀನಿ ಈಗ ಅಂತಲ್ಲ, ಬಟ್ ಹುಡುಕಾಟದಲ್ಲಿರುತ್ತಲ್ಲ ಒಂದು ಆ ಜಪ ಮಾಡೋದ್ರಲ್ಲಿ. ಆಮೇಲೆ ನೀವು ಹೇಳ್ದಂಗೆ ಈಗ ಗಾಯತ್ರಿ ಮಂತ್ರಕ್ಕೆ ಈಗ ನೀವೊಂದು ಇದನ್ನು ಹೇಳಿದ್ರಿ, ನಮ್ಮ ಪರಂಪರೆಯಿಂದ ನಮಗೆ ಅದನ್ನು ನಮ್ಗೆ ಇದಾಗಿರ್ಬೇಕು, ಏನಂತೀರ ಕರೆಕ್ಟ್ ದೀಕ್ಷೆ ಬಂದಿರಬೇಕು ಅಂತ. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.